Hi everyone, today I am going to inform you about KEA latest update about key answers of KCET 2025. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 16 ಮತ್ತು 17ರಂದು KCET ಎಕ್ಸಾಮ್ ನಡೆದಿತ್ತು ನಿಮಗೆಲ್ಲರಿಗೂ. ಸೊ ಇವಾಗ KEA ಇಲಾಖೆಯು ಕೀ ಆನ್ಸರ್ಸನ್ನು ಪ್ರಕಟಣೆ ಮಾಡಿದೆ. ಅದೇನೆಂದರೆ ಪ್ರಸಕ್ತ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಗುರುವಾರ ಮುಗಿದಿದ್ದು, ಶುಕ್ರವಾರವೇ ಎಲ್ಲ 4 ವಿಷಯಗಳ 16 ವರ್ಷನ್ಗಳ ಕೀ ಉತ್ತರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಅಂದ್ರೇನು 16 ರೀತಿಯ ವರ್ಷನ್ ಕೋಡ್ಗಳಿದ್ದು ಎಲ್ಲ ವಿದ್ಯಾರ್ಥಿಗಳು ಅವರ ಒಂದು ವರ್ಷನ್ ಕೋಡ್ಗಳ ಕೀ ಆನ್ಸರ್ಸ್ಗಳನ್ನ ಚೆಕ್ ಮಾಡ್ಕೋಬೋದು ಇಲಾಖೆಯ ವೆಬ್ಸೈಟ್ನಲ್ಲಿ. ಓಕೆ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಗಣಿತ ಮತ್ತು ಜೀವ ವಿಜ್ಞಾನ ವಿಷಯಗಳ ಕೀ ಉತ್ತರಗಳನ್ನು ಪ್ರಕಟಿಸಿದ್ದು ಈಗ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ. ಇನ್ ಕೇಸ್ ವಿದ್ಯಾರ್ಥಿಗಳಲ್ಲಿ ಕೀ ಉತ್ತರಗಳಿಗೆ ಆಕ್ಷೇಪಣೆ ಇದ್ದಲ್ಲಿ, ಇದು ಉತ್ತರ ರಾಂಗ್ ಅಂತ ಅಂದವರು ಏನು ಮಾಡ್ಬೋದಂದರೆ, ಆಕ್ಷೇಪಣೆಗಳು ಇದ್ದಲ್ಲಿ ಏಪ್ರಿಲ್ 22 ಸಂಜೆ 5 ಆನ್ಲೈನ್ ಮೂಲಕ ಸಲ್ಲಿಸಬೇಕು ಆಕ್ಷೇಪಣೆಯನ್ನು ಎಂದು ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಓಕೆ, ಆಕ್ಷೇಪಣೆ ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಅಂದರೆ ನೀವು ಯಾವ ಸಬ್ಜೆಕ್ಟ್ದು ಆಕ್ಷೇಪಣೆ ಮಾಡ್ತಾಯಿದ್ದೀರಿ, ಪರೀಕ್ಷಾ ದಿನಾಂಕ ಎಷ್ಟು ಯಾವುದದು, ಮತ್ತು ವರ್ಷನ್ ಕೋಡ್ ಯಾವುದು, ಕ್ವಶನ್ ಪೇಪರ್ದು, ಪ್ರಶ್ನೆ ಸಂಖ್ಯೆ ಯಾವುದು, ಮತ್ತು ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಇನ್ ಕೇಸ್ ನಿಮಗೆ ಆ ಉತ್ತರ ಕೀ ಆನ್ಸರ್ ತಪ್ಪಿದರೆ ನೀವು ಯಾವುದು ಕೀ ಆನ್ಸರ್ ಸರಿ ಅಂತ ಸಮರ್ಥನೆ ಮಾಡ್ಕೋತಿರಲ್ಲ, ಅದಕ್ಕೆ ಪೂರಕವಾಗಿ ನೀವು ಉತ್ತರಗಳನ್ನ ಅಥವಾ ವಿವರಣೆಗಳನ್ನು PDF ಮುಖಾಂತರ ಕಳಿಸಬೇಕು. ಈ ಮಾಹಿತಿ ಸರಿ ಇಲ್ಲದಿದ್ದಲ್ಲಿ ಅಂಥ ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಇನ್ ಕೇಸ್ ನೀವು ಕೊಟ್ಟಂಥ ದಾಖಲೆಗಳು ಅಥವಾ ಉತ್ತರಗಳ ವಿವರಗಳು ಸರಿಯಾಗಿ ಇಲ್ಲದೇ ಇದ್ದಲ್ಲಿ ಅವರು ಅಂಥ ಒಂದು ಆಕ್ಷೇಪಣೆಗಳನ್ನು ಪರಿಗಣನೆ ಮಾಡುವುದಿಲ್ಲ. ಮುಂದುವರೆದು ಏನಾಗ್ತಂದರೆ, CET ಅರ್ಜಿಯಲ್ಲಿ ಇನ್ನೂ ಏನಾದರೂ ತಪ್ಪುಗಳಿದ್ದು ಅವುಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಇಚ್ಛಿಸುವವರಿಗೆ ಮೇ 2 ಅವಕಾಶ ನೀಡಲಾಗಿದೆ. ಅಂದರೆ ಈಗ ಆಲ್ರೆಡಿ ನೀವು ಅಪ್ಲೈ ಮಾಡಿರ್ತೀರಿ, ಇವಾಗ ಏನು ಮಾಡಿರ್ತಾರೆ, ಎಡಿಟ್ ಆಪ್ಷನ್ ಕೊಟ್ಟಿರ್ತಾರೆ. ನಿಮ್ಮ ಸ್ಪೆಲ್ಲಿಂಗ್ಸ್ ಇರ್ಬೋದು ಅಥವಾ ಇನ್ನು ಇತರೆ ಮಾಹಿತಿ ಇರ್ಬೋದು, ಅದೇನೋ ತಪ್ಪಾಗಿದ್ದಲ್ಲಿ ಅವುಗಳನ್ನು ಸರಿಪಡಿಸಲು ಎಡಿಟ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿವರೆಗೆ ಅಂದರೆ ಮೇ 2. ಓಕೆ, ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಥ್ಯಾಂಕ್ ಯು.